ಈ ಗುಲಾಬಿ ಎಲೆಯಲ್ಲಿ ಸ್ವೀಟ್ ಮಾಡೋದು ತೋರಿಸ್ಕೊಡ್ತೀನಿ. ಈ ಗುಲಾಬಿದೆಲ್ಲ ಬಿಡಿಸ್ಕೊಂಡು ಎಲೆ ಇದನ್ನು ಒಂದು 2-3 ಅವರ್ಸು ಚೆನ್ನಾಗಿ ನೆರಳಲ್ಲೇ ಒಣಗಿಸ್ಕೋಬೇಕು. ಆಮೇಲೆ ಇದನ್ನೆಲ್ಲ ಕಟ್ ಮಾಡ್ಕೋಬೇಕು. ಬಿಡಿಸಿದ ಹೂವಿನ ದಳಗಳನ್ನೆಲ್ಲ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಣಗಿಸ್ಕೊಂಡ್ರೆ ಇನ್ನೂ ಬೇಗ ಒಣಗುತ್ತೆ. ಗುಲಾಬಿ ಎಲೆಯ ಲಡ್ಡುಗೆ ಈ ಗೋಡಂಬಿ ಬಾದಾಮಿ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಗೋಡಂಬಿ ಎಲ್ಲ ರೋಸ್ಟ್ ಆಗೋ ತನಕ ಹುರ್ಕೋಬೇಕು. ಗುಲಾಬಿ ಎಲೆಗಳನ್ನ ಚೆನ್ನಾಗಿ ಬಿಡಿಸಿ ತೊಳೆದು ಒರೆಸಿ ಇಟ್ಕೊಂಡು ಒಂದು 2 ದಿನವೇ ತಣ್ಣಗೆ ಒಂದು ಬಟ್ಟೆ ಮೇಲೋ ಅಥವಾ ಪೇಪರ್ ಮೇಲೋ ಹಾಕಿ ಒಣಗಿಸ್ಕೋಬೇಕು. ನೆರಳಲ್ಲೇ ಒಣಗಿಸ್ಕೋಬೇಕು, ಬಿಸಿಲಲ್ಲಿ ಒಣಗಿಸ್ಬಾರ್ದು. ಇದು ಹುರ್ಕೊಂಡಾಗಿದೆ. ಈಗ ಅದೇ ಪ್ಯಾನ್ಗೆ ದ್ರಾಕ್ಷಿ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಈಗ ಬಾದಾಮಿ ಗೋಡಂಬಿ ಹುರ್ಕೊಂಡಿರೋದನ್ನ ಸ್ವಲ್ಪ ಅರ್ಧ ಕುಟ್ಟಿ ಇಟ್ಕೋಬೇಕು, ಪುಡಿ ಮಾಡ್ಕೋಬೇಕು ಅರ್ಧ. ಇದು ಹುರಿದು ಸಪ್ರೇಟ್ ಪ್ಲೇಟಿಗೆ ತೆಕ್ಕೋತೀನಿ. ಈ ಥರ ಕುಟ್ಟಿಟ್ಕೋಬೇಕು ಗೋಡಂಬಿನೂ ಬಾದಾಮಿ. ಈಗ ಅದೇ ಪ್ಯಾನಲ್ಲಿ ಪಿಸ್ತಾ ಹಾಕಿ ಹುರ್ಕೋತಾ ಇದ್ದೀನಿ. ಈಗ ಅದಕ್ಕೆ 1-2 ಸ್ಪೂನಷ್ಟು ಗಸಗಸೆ ಹಾಕ್ಕೋತಾ ಇದ್ದೀನಿ. ಗಸಗಸೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ತಂಪು. ಈಗ ಸ್ವಲ್ಪ ಕೊಬ್ಬರಿ ಹಾಕ್ಕೋತಾ ಇದ್ದೀನಿ. 1 ಬಟ್ಲಷ್ಟು ಕೊಬ್ಬರಿ ಹಾಕ್ಕೋತಾ ಇದ್ದೀನಿ. ಈಗ ಗುಲಾಬಿ ಹೆಸರು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಖರ್ಜೂರದ್ದು ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಆಮೇಲೆ ಗುಲ್ಕನ್ ಹಾಕ್ಕೋತಾ ಇದ್ದೀನಿ. ಗುಲ್ಕನ್ನು 1-2 ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಈಗ ನಾವು ಅದೇನು ಕುಡಿದು ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ, ಬಾದಾಮಿನೂ ಮತ್ತು ಗೋಡಂಬಿ ಸ್ವಲ್ಪ ಅರ್ಧ ಕೊಟ್ಟಿರೋದು, ಅದನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ದ್ರಾಕ್ಷಿನೂ ಅದಕ್ಕೆ ಹಾಕ್ಕೋಬೇಕು. ದ್ರಾಕ್ಷಿನೂ ತುಪ್ಪದಲ್ಲಿ ಕರೆದಿಟ್ಕೊಂಡಿದ್ದೀವಿ. ಈಗ ಒಂಚೂರು ಏಲಕ್ಕಿ ಪುಡಿ ಹಾಕ್ಕೋಬೇಕು. ಈಗ ಇದೆಲ್ಲ ನೀಟಾಗಿ ಕಲಿಸ್ಕೋಬೇಕು. ಎಲ್ಲ ಈ ಥರ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಈ ಥರ ಉಂಡೆ ಮಾಡಿ ನೋಡಿ, ನೀಟಾಗಿ ಉಂಡೆ ಬರುತ್ತೆ. ಇದನ್ನು ಗುಲಾಬಿ ಎಲೆಗಳನ್ನ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದರಲ್ಲಿ ಒರಳಿಸಿ ಇದನ್ನ ಇಟ್ಕೋಬೇಕು. ಇದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಸ್ವೀಟ್ಸ್ ಅಂಗಡಿಗೆ ಹೋದರೆ ಎಲ್ಲ ಸ್ವೀಟ್ಸ್ಗಿಂತನೂ ಇದು ತುಂಬ ಕಾಸ್ಟ್ಲಿ. ಇದು ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ಉಳಿತಾಯ ಆಗುತ್ತೆ. ನೋಡಿ, ಈ ಥರ ಮಾಡಿ ಈ ಥರ ಇಟ್ಕೊಳ್ಳಿ. ಹೆಚ್ಚಿಗೆ ಪ್ರೋಟೀನ್ಸು ವಿಟಮಿನ್ಸು ಇರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಒಳ್ಳೆಯದು. ಜೊತೆಗೆ ಇದಕ್ಕೆ ಶುಗರ್ ಏನು ಹಾಕದೇ ಇರೋದ್ರಿಂದ ಡಯಾಬಿಟಿಸ್ ಅವರೆಲ್ಲ ತಿನ್ಬೋದು. ಗುಲಾಬಿ ಲಡ್ಡು ರೆಡಿ.